ಮಗ ಮತ್ತು ಪತ್ನಿಯ ಭೇಟಿಗಾಗಿ ದರ್ಶನ್ ಮನವಿಯನ್ನ ಕೋರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಒಂದು ಕಡೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿತ್ತು. ಇತ್ತ ಬೇಲ್ ಅರ್ಜಿ ವಿಚಾರಣೆ ಒಂದು ವರ್ಷದವರೆಗೂ ಹಾಕೋಂಗಿಲ್ಲ ಅಂತ ಏನು ಕೋರ್ಟ್ ಹೇಳಿದೆ. ಅದಾದ ಮೇಲೆ ಇದೀಗ ಪತ್ನಿ ಮತ್ತು ಮಗನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನು ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಗೆ 1 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಟೈಮ್ ಅನ್ನು ಕೊಟ್ಟಿರುವಂತದ್ದು. ಅದರ ಬೆನ್ನಲ್ಲೇ ಇದೀಗ ನಾಳೆ ದರ್ಶನ್ ಅವರ ಭೇಟಿ ಆಗ್ಬೇಕಂದ್ಬಿಟ್ಟು ಅಲೋಕ್ ಕುಮಾರ್ ಅವರನ್ನ ಭೇಟಿ ಆಗಿರುವಂತದ್ದು. ಅಂದ್ರೆ ಇದು ಪ್ರಮುಖವಾಗಿ ನಾಳೆ ಅವರ ಏನು ಮದುವೆಯ ವಿವಾಹ ವಾರ್ಷಿಕೋತ್ಸವ ದಿನ ಸಹ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಮೊನ್ನೆ 16ನೇ ತಾರೀಕು ವಿಜಯಲಕ್ಷ್ಮಿ ಅಲೋಕ್ ಕುಮಾರ್ ಅವರನ್ನು ಭೇಟಿ ಮಾಡಿ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಹ ಹೇಳಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಹಲವು ಬಾರಿ ದರ್ಶನ್ ಅವರು ಒಳ ಸಂದರ್ಶನಕ್ಕೆ ಅವಕಾಶವನ್ನ ಕೇಳಿದ್ರು. ಯಾಕಂದ್ರೆ ಆ ದರ್ಶನ್ ಅವರು ಕೇಳಿದ ಸಂದರ್ಭದಲ್ಲಿ ನ್ಯಾಯಾಲಯ ಒಬ್ಬರಿಗೆ ಕೊಟ್ರೆ ಮತ್ತೆ ಇನ್ನೊಬ್ಬರಿಗೆ ಕೊಡ್ತಾರೆ ಅಂತ ಏನು ಹೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಏನು ಅವ್ರಿಗೆ ಕೊಡ್ತಾರ ಇಲ್ವಾ ಅನ್ನೋದನ್ನ ಇವತ್ತು ನಿರ್ಧಾರ ಆಗುತ್ತೆ. ಯಾಕಂದ್ರೆ ನಾಳೆ ಅವರ ಒಂದು ಮದುವೆ ವಿವಾಹ ವಾರ್ಷಿಕೋತ್ಸವ ದಿನ ಸಹ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಏನಾದ್ರು ಕುಟುಂಬಸ್ಥರ ಮಗ ಮತ್ತು ಅವರನ್ನ ಭೇಟಿ ಮಾಡಿ ಏನಾದ್ರು ವಿಶ್ ಮಾಡುವಂತದ್ದು ಇರ್ಬೋದು. ಮತ್ತೆ ಯಾಕಂದ್ರೆ ಈಗ 1 ವರ್ಷಗಳ ಕಾಲ ಜಾಮೀನು ಸಹ ಸಿಗೋದಿಲ್ಲ. ಹಾಗಾಗಿ ಅವರು ಏನು ಈ ರೀತಿ ಭೇಟಿಯನ್ನ ಮಾಡಕ್ಕೆ ಕೇಳಿರುವಂತದ್ದು. ಅಂದ್ರೆ ಜೈಲು ಅಧಿಕಾರಿಗಳು ಯಾವ ರೀತಿ ಇದನ್ನ ಪರಿಗಣನೆ ಮಾಡ್ಬಿಡ್ತಾರೆ ಅಥವಾ ಪರಿಗಣನೆ ಮಾಡ್ತಾರೆ ಅಥವಾ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಪತ್ನಿ ಮತ್ತು ಮಗನ ಭೇಟಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೊಠಡಿಯ ಒಳಗಡೆ ಅವಕಾಶವನ್ನು ಮಾಡಿಕೊಡ್ಬೇಕು ಭೇಟಿಗೆ ಅನ್ನುವಂಥದ್ದು. ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈಗಾಗಲೇ SP ಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. DGP ಅಲೋಕ್ ಕುಮಾರ್ ಅವರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಇದೆಲ್ಲವ ಚರ್ಚೆ ಆದ ಬಳಿಕ ನಾಳೆಯೇ ಅವಕಾಶ ಮಾಡಿಕೊಡುವಂಥದ್ದು ಕಾಣಿಸ್ತಾ ಇದೆ ವಿಶೇಷ ಭೇಟಿಗೆ.